ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 18/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 16/3/2020. ಓಂ ನಮಃ ಶಿವಾಯ್. ಪ್ರೀತಿಯ ಮಕ್ಕಳೇ, ನೀವು ನೋಡಿರಬಹುದು, ಭಕ್ತಿ ಮಾರ್ಗದಲ್ಲಿಯೂ ಭಗವಂತನ ಹೆಸರಿನಲ್ಲಿ ಕೊಡುತ್ತಾರೆ ಮತ್ತು ಕೇಳುತ್ತಾರೆ, ಮತ್ತು ಅದೇ ಪದ್ಧತಿಯು ಈಗ ಬ್ರಾಹ್ಮಣರಲ್ಲಿಯೂ ಶುರುವಾಗಿದೆ. ಬಾಬನ ಸೇವೆಯಲ್ಲಿ ತೊಡಗಿಸಿ, ರಾಯಲ್ ಭಿಕ್ಷುಕರು ತೊಡಗಿಸಿ, ಅದು ಒಳ್ಳೆಯ ವಿಷಯ. ಆದರೆ ಒಂದೇ ಸಮನೆ ಲೂಟಿ ಮಾಡುವುದು, ನಂತರ ಬಿಟ್ಟು ಬಿಡುವುದು ತಪ್ಪು ಮಾತಾಗಿದೆ. ಓಂ ನಮಃ ಶಿವಾಯ. ಬ್ರಹ್ಮ ಬಾಬಾ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾ ಅತಿ ಗುಹ್ಯ ರಹಸ್ಯಗಳನ್ನು ಬಿಚ್ಚಿಟ್ಟರು. ಒಳ್ಳೆಯದು ಮಕ್ಕಳೇ, ಹೇಳಿ ಗುಡ್ ಮಾರ್ನಿಂಗ್. ನನ್ನ ಬಾಬಾ, ಪ್ರೀತಿಯ ಬಾಬಾ, ಅಚ್ಚಾ ಬಾಬಾ. ಬಾಬಾ ಒಳ್ಳೆಯವರಲ್ಲವೇ? ಒಳ್ಳೆಯದು ಮಕ್ಕಳೇ, ಆರಾಮವಾಗಿದ್ದೀರಾ? ಖುಷಿಯಾಗಿದ್ದೀರಾ? ಈಗ ನೀವು ಶುರು ಮಾಡಿ. ಪ್ರಶ್ನೆ: ಬಾಬಾ ಸಾಕಾರವಾಣಿಯಲ್ಲಿ ಪವಿತ್ರ ಕನ್ಯೆಯ ತನುವಿನಲ್ಲಿ ಬರುತ್ತಾರೆ ಎಂದು ಹೇಳಲಾಗಿತ್ತು. ಆದರೆ ಇದು ಕಾಯ್ದೆಯಲ್ಲ. ತಂದೆಯು ಕುಮಾರಿಯ ಮೇಲೆ ಹೇಗೆ ಸವಾರಿ ಮಾಡಲು ಸಾಧ್ಯ? ಅಂದ್ರೆ ಕುಮಾರಿಯ ರಥವನ್ನು ತೆಗೆದುಕೊಳ್ಳಲು ಹೇಗೆ ಸಾಧ್ಯ? ಉತ್ತರ: ಖಂಡಿತವಾಗಿಯೂ ಸರಿಯಲ್ಲ. ಈಗ ನೋಡಿ ಮಕ್ಕಳೇ, ಪರಮಧಾಮದಿಂದ ನಮ್ಮ ಪ್ರೀತಿಯ ಬಾಬಾ ಬಂದಾಗ ಅವರು ನೇರವಾಗಿ ಯಾವುದೇ ಪವಿತ್ರ ಕನ್ಯೆಯ ತನುವಿನಲ್ಲಿ ಬರಲು ಸಾಧ್ಯವಿಲ್ಲ. ಯಾರಾದರೂ ಕನ್ಯೆ ಪವಿತ್ರವಾಗಿದ್ದರೂ ಅವರ ತನುವಿನಲ್ಲಿ ಬರುವುದು ಕಾಯ್ದೆಯಲ್ಲ. ಏಕೆಂದರೆ ತಂದೆಯು ಏನನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ? ಗೃಹಸ್ಥ ಆಶ್ರಮ ಎಂಬ ಗೃಹಸ್ಥ ಧರ್ಮವನ್ನು ಸ್ಥಾಪಿಸಲು ಬಂದಿದ್ದಾರೆ. ಹಾಗಿದ್ದಾಗ ಕನ್ಯೆಯ ತನುವಿನಲ್ಲಿ ಹೇಗೆ ಬರಲು ಸಾಧ್ಯವಿಲ್ಲ ತಾನೆ? ಹೌದು. ಮೊದಲು ಪ್ರಾರಂಭದಲ್ಲಿ ಬಾಬಾ ಬಂದಾಗ ಅವರು ಗೃಹಸ್ಥಿಯ ತನುವಿನಲ್ಲೇ ಬರುತ್ತಾರೆ. ಇದು ಮೊದಲನೆಯದು. ಅದಕ್ಕೆ ನಮ್ಮ ಬಾಬಾ ಇಷ್ಟು ಬಾರಿ ಹೇಳುತ್ತಾರೆ, ಬ್ರಹ್ಮನ ತನುವೆ ನಿಗದಿಯಾಗಿದೆ ಎಂದು. ಯಾವುದೇ ಕನ್ಯೆಯ ತನುವನ್ನು ನಿಗದಿಪಡಿಸಿಲ್ಲ. ಅಂದರೆ ತಂದೆಯು ಈ ವಿಶ್ವದೊಳಗೆ ಮೊದಲ ಬಾರಿಗೆ ಅವತರಿಸಿದಾಗ ಅವರು ಯಾವುದೇ ಕನ್ಯೆಯ ತನುವಿನಲ್ಲಿ ಅವತಾರ ತಾಳುವುದಿಲ್ಲ. ಈಗ ನೀವು ಕೇಳಬಹುದು, ಬಾಬಾ ಹಾಗಾದರೆ ಗುಲ್ಜಾರ್ ದಾದಿ ಅವರ ತನುವಿನಲ್ಲಿ ಏಕೆ ಬಂದರು? ಅದು ನಂತರದ್ದು ಅಲ್ಲವೇ? ಅದು ಎರಡನೆಯದು, ಮೊದಲನೆಯ ತನುವಲ್ಲ. ಒಂದು ವೇಳೆ ತಂದೆಯು ಕನ್ಯೆಯ ತನುವಿನಲ್ಲಿ ಬರದಿದ್ದರೆ ಇಷ್ಟು ದೊಡ್ಡ ಸತ್ಯಯುಗ ಹೇಗೆ ನಿರ್ಮಾಣವಾಗುತ್ತಿತ್ತು? ಬಾಬಾ ಸಮಾನವಾದ ಪದವಿಯನ್ನು ಕೊಡುವವರಾಗಿದ್ದಾರೆ. ಮೊದಲ ಬಾರಿಗೆ ತಂದೆಯ ಅವತಾರವು ಕನ್ಯೆಯ ತನುವಿನಲ್ಲಿ ಆಗುವುದಿಲ್ಲ. ಅಂದ್ರೆ ಶಿವಬಾಬಾ ಮೊದಲನೇ ಕನ್ಯೆಯ ತನುವನ್ನ ತಗೊಳ್ಳೋದಿಲ್ಲ. ಅದಕ್ಕಾಗಿಯೇ ಬ್ರಹ್ಮನ ಮೂಲಕ ಸೃಷ್ಟಿ ರಚನೆಯಾಯಿತು ಎಂದು ಹೇಳುತ್ತಾರೆ. ಒಂದು ವೇಳೆ ಕನ್ಯೆಯ ತನುವಿನಲ್ಲಿ ಬಂದಿದ್ದರೆ ಕನ್ಯೆಯ ಮೂಲಕ ಸೃಷ್ಟಿ ರಚನೆಯಾಯಿತು ಎಂದು ಹೇಳುತ್ತಿರಲಿಲ್ಲವಲ್ಲ? ಹಾಗೆ ಹೇಳಲು ಸಾಧ್ಯವಿಲ್ಲ ತಾನೇ? ಪ್ರಶ್ನೆ: ಡ್ರಾಮಾದಲ್ಲಿ ಧರ್ಮಪಿತರುಗಳು ಬರುತ್ತಾರೆ. ಹಾಗಾದರೆ ಅವರ ರಿಹರ್ಸಲ್ ಕೂಡ ಇಲ್ಲೇ ಸಂಗಮ ಯುಗದಲ್ಲಿ ಆಗುತ್ತದೆಯೇ? ಆ ಧರ್ಮಪಿತರುಗಳು ನಮ್ಮ ಬ್ರಾಹ್ಮಣ ಪ್ರಪಂಚದಲ್ಲಿಯೇ ಇರುತ್ತಾರೆಯೇ? ಉತ್ತರ: ಇದನ್ನು ನೀವು ಯೋಚಿಸಬಹುದು. ನೋಡಿ ಮಕ್ಕಳೇ, ತಂದೆಯು ಕೇವಲ ಒಂದು ಧರ್ಮವನ್ನು ಸ್ಥಾಪಿಸುತ್ತಾರೆ. ತಂದೆಯ ವ್ಯವಹಾರವು ಇಡೀ ಸೃಷ್ಟಿಯಲ್ಲಿ ಎಲ್ಲೆಡೆ ನಡೆಯುತ್ತಿದ್ದರೂ ತಂದೆಯು ಬೇರೆ ಬೇರೆ ಧರ್ಮಗಳನ್ನು ಸ್ಥಾಪಿಸುವುದಿಲ್ಲ. ಅದು ತಪ್ಪಾಗುತ್ತದೆ. ಆಗ ತಂದೆಗೂ ಮತ್ತು ಧರ್ಮಪಿತರುಗಳಿಗೂ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ತಂದೆಯು ಬಂದಾಗ ಏಕತೆಯ ಸೂತ್ರದಲ್ಲಿ ಬಂಧಿಸಲು ಬರುತ್ತಾರೆ. ಏಕತೆಯ ಪಾಠವನ್ನು ಕಲಿಸಲು ಬರುತ್ತಾರೆ. ಒಂದು ಭಾಷೆ, ಒಂದು ಧರ್ಮ, ಒಂದೇ ಸಂಸ್ಕಾರಗಳನ್ನು ಸ್ಥಾಪಿಸಲು ಬರುತ್ತಾರೆ. ಹಾಗಿದ್ದಾಗ ಸತ್ಯಯುಗದಲ್ಲಿಯೂ ಬೇರೆ ಬೇರೆಯಾಗಿ ಇದ್ದರೆ ಏನಾಗುತ್ತಿತ್ತು? ನೋಡಿ, ಇವತ್ತಿನ ಸಮಯದಲ್ಲಿಯೂ ಏನಾಗುತ್ತಿದೆ? ಈಗ ಯಾರಾದರೂ ಧರ್ಮಪಿತರುಗಳು ಬಂದರೆ ಅವರು ಹೋದ ನಂತರ ಯಾರೋ ಒಬ್ಬರು ತಮ್ಮದೇ ಆದ ರೀತಿಯಲ್ಲಿ ಏನನ್ನೋ ತೆರೆದರು, ಇನ್ನೊಬ್ಬರು ಮತ್ತೇನನ್ನೋ ತೆರೆದರು. ಈಗೇನಾಯಿತು? ಎಷ್ಟು ಬಾರಿ ಹೀಗಾಗುತ್ತದೆ? ಪಾಪ ಅವರು ಏನೋ ಮಾಡಿ ತಮ್ಮದೇ ಆದ ಸೇವಾ ಕೇಂದ್ರವನ್ನು ನಡೆಸೋಣ ಎಂದು ಯೋಚಿಸುತ್ತಾರೆ. ಅಂತಹ ಮಕ್ಕಳು ಇದ್ದಾರೆ.
ಕೆಲವರು ಹೇಳುತ್ತಾರೆ ಇವರು ಇಲ್ಲಿ ತಮ್ಮ ಅಂಗಡಿ ತೆರೆಯುತ್ತಿದ್ದಾರೆ ಎಂದು. ಆದರೆ ಇಲ್ಲಿ ಆಗಿಲ್ಲ. ಸಾಬೀತುಪಡಿಸಲಿ. ಒಂದು ವೇಳೆ ಅಂಗಡಿ ತೆರೆಯುವುದೇ ಆಗಿದ್ದರೆ ಈ ಮನೆ ಇಷ್ಟು ಚಿಕ್ಕದಾಗಿರುತ್ತಿರಲಿಲ್ಲ. ಇದು ದೊಡ್ಡ ಅರಮನೆಯಾಗಿರುತ್ತಿತ್ತು. ಮತ್ತು ಬಾಬನಿಗೆ ಎಷ್ಟು ಮಕ್ಕಳು ಆಸ್ತಿಯನ್ನು ಕೊಡುತ್ತಿದ್ದರು. ಬಾಬಾ, ತೆಗೆದುಕೊಳ್ಳಿ, ಇಟ್ಟುಕೊಳ್ಳಿ, ನಾವೇನು ಮಾಡೋಣ? ಬಾಬಾ ಏನು ಮಾಡುತ್ತಾರೆ? ಸರಿ ತಾನೇ, ದಾಳಿ ಮಾಡಿ. ಒಂದು ವೇಳೆ ಅಂಗಡಿ ತೆರೆಯುತ್ತಿದ್ದರೆ ದಾಳಿ ಮಾಡಬೇಕಲ್ಲವೇ? ಎಲ್ಲಾ ರೀತಿಯಿಂದಲೂ ದಾಳಿ ಮಾಡಬೇಕು. ಆದ್ದರಿಂದ ಪ್ರತಿಯೊಬ್ಬ ಮಗುವು ಬಾಬಾ ಅಂಗಡಿ ತೆರೆಯುತ್ತಿದ್ದಾರೆ ಎಂಬ ಯೋಚನೆಯನ್ನು ಬುದ್ಧಿಯಿಂದ ತೆಗೆದು ಹಾಕಬೇಕು. ಆದರೆ ಬಹಳಷ್ಟು ಮಕ್ಕಳಿದ್ದಾರೆ, ಯಾರು ಹೇಳುತ್ತಾರಲ್ಲವೇ ಅಂಗಡಿ ತೆರೆದಿದ್ದಾರೆ ಎಂದು. ಅವರ ಮನಸ್ಸಿನಲ್ಲಿ ನಾವು ನಮ್ಮ ಅಂಗಡಿಯನ್ನು ತೆರೆಯೋಣ ಎಂದಿರುತ್ತದೆ. ಆದರೆ ನೀವು ನೋಡಿರಬಹುದು ಮಕ್ಕಳೇ, ಭಕ್ತಿ ಮಾರ್ಗದಲ್ಲಿಯೂ ತಂದೆಯ ಹೆಸರಿನಲ್ಲಿ, ಭಗವಂತನ ಹೆಸರಿನಲ್ಲಿ ಏನು ಮಾಡುತ್ತಾರೆ? ಕೊಡುತ್ತಾರೆ ಮತ್ತು ಕೇಳುತ್ತಾರೆ. ಮತ್ತು ದಾನ ಕೊಡುವವರು ಕೊಡುತ್ತಲೇ ಇರುತ್ತಾರೆ. ಅದೇ ಪದ್ಧತಿಯು ಈಗ ಬ್ರಾಹ್ಮಣರಲ್ಲಿ ಶುರುವಾಗಿದೆ. ಭಗವಂತನ ಹೆಸರಿನಲ್ಲಿ ಕೊಡಿ, ಬಾಬನ ಸೇವೆಯಲ್ಲಿ ತೊಡಗಿಸಿ. ರಾಯಲ್ ಭಿಕ್ಷುಕರು ತೊಡಗಿಸುವುದು ಒಳ್ಳೆಯ ವಿಷಯ. ಆದರೆ ಒಂದೇ ಸಮನೆ ಲೂಟಿ ಮಾಡುವುದು ಮತ್ತು ನಂತರ ಅವರನ್ನು ಬಿಟ್ಟು ಬಿಡುವುದು ಇದು ತಪ್ಪು ವಿಷಯ. ಅಂದರೆ ಬೇಕು ಅಂತ ಬೇಡೋದೇನಿದೆ ಅದು ರಾಯಲ್ ಭಿಕ್ಷುಕರು. ಆದರೆ ಅವರೇ ತಾವಾಗಿನೇ ಬಾಬನ ಸೇವೆಗೆ ಉಪಯೋಗಿಸ್ತಾರೆ ಅಂದರೆ ಅದು ಒಳ್ಳೆಯದು. ಆದರೆ ಒಂದೇ ಸಮನೆ ಲೂಟಿ ಮಾಡಿ ಅವ್ರದ್ದೆಲ್ಲ ಖಾಲಿ ಆದಮೇಲೆ ಅವ್ರ ಕೈ ಬಿಟ್ಟು ಬಿಡೋದು ಇದು ತಪ್ಪು. ಆ ಮಕ್ಕಳ ಮೇಲೆ ವಿಶ್ವಾಸವಿಟ್ಟು ತಮ್ಮ ತನು, ಮನ, ಧನ ಎಲ್ಲವನ್ನೂ ತೊಡಗಿಸುತ್ತಾರೆ. ಆದರೆ ಅವರನ್ನು ತಿರಸ್ಕರಿಸಿದಾಗ, ಅವರನ್ನು ಓಡಿಸಿದಾಗ ಅವರ ಸ್ಥಿತಿ ಏನಾಗಬಹುದು? ಮತ್ತು ಅದು ಒಬ್ಬ ಮಗುವಲ್ಲ, ಅಂತಹ ಬಹಳಷ್ಟು ಮಕ್ಕಳಿದ್ದಾರೆ. ಹಳೆಯ ಮಕ್ಕಳಿದ್ದಾರೆ, ಯಾರು ತಮ್ಮ ಒಂದೊಂದು ಸೆಕೆಂಡನ್ನು ತಂದೆಯ ಸೇವೆಯಲ್ಲಿ ತೊಡಗಿಸಿದ್ದಾರೆ. ಯಾರು ತಮ್ಮ ಒಂದೊಂದು ನಿಮಿಷವನ್ನು ತಾವು ಸಂಪಾದಿಸಿದ ಒಂದೊಂದು ಪೈಸೆ ಹಣವನ್ನು ಸೇವೆಯಲ್ಲಿ ತೊಡಗಿಸಿದ್ದಾರೆ. ಅಂತಹ ಮಕ್ಕಳು ಬಹಳಷ್ಟಿದ್ದಾರೆ. ಅವರು ಎಲ್ಲಿಗೆ ಹೋಗುತ್ತಾರೆ? ಅಳುತ್ತಾರೆ ತಾನೆ. ಅವರ ಬಳಿ ಇರುವುದೆಲ್ಲವನ್ನೂ ಕಿತ್ತುಕೊಂಡು ನೀವು ಇಲ್ಲಿಂದ ಹೊರಡಿ ಎಂದು ಓಡಿಸಿದಾಗ ಏನಾಗುತ್ತದೆ? ಇದು ಕೂಡ ಮಹಾಪಾಪದ ಪಟ್ಟಿಯಲ್ಲಿ ಬರುತ್ತದೆ. ಮಕ್ಕಳಿಂದ ತಪ್ಪಾಗುತ್ತದೆ. ಕುಳಿತು ಸರಿಪಡಿಸಿ, ಅವರಿಗೆ ತಿಳಿ ಹೇಳಿ, ಅವರಿಗೆ ಸಮಯ ಕೊಡಿ. 1 ತಿಂಗಳ ಸಮಯ ಕೊಡಿ. ಒಂದು ವೇಳೆ ನೀವು 1 ತಿಂಗಳೊಳಗೆ ಸರಿಪಡಿಸಿಕೊಳ್ಳದಿದ್ದರೆ, ಬಾಬಾ ಒಂದು ವೇಳೆ ಹೀಗಾದರೆ ಎಲ್ಲರಿಗೂ ಹೇಳಿ, ಮೇಲೆ ಹೋಗಿ ಸಂದೇಶ ತನ್ನಿ ಮತ್ತು ಸಂದೇಶದಲ್ಲಿ ಹೇಳಿ ಬಾಬಾ ಇವರನ್ನು ಹೊರಹಾಕಬೇಕು ಎಂದು. ಆಗಲೇ ವಿಶ್ವ ಒಂದು ಕುಟುಂಬ ಎಂಬ ಘೋಷಣೆ ಕೂಗುತ್ತಾರಲ್ಲವೇ? ಮತ್ತು ನಂತರ ಆ ಮಗು ವಿಶ್ವದಿಂದಲೇ ಬೇರೆಯಾಗಿ ಹೋದರೆ ಪೂರ್ತಿ ಪ್ರೋಗ್ರಾಂ ನಡೆಯುತ್ತದೆ. ಆದರೆ ಆ ಮಗುವಿಗೆ ಆಮಂತ್ರಣವಿರುವುದಿಲ್ಲ. ಪಾಪದ ಆ ಮಗು ಹೊರಗೆ ನಿಂತು ನೋಡುತ್ತಿರುತ್ತದೆ. ನನ್ನ ಬಾಬಾ ಇಂದು ನನ್ನ ಸ್ಥಿತಿ ಹೇಗಾಗಿದೆ ಎಂದರೆ ನಾನು ಒಳಗೆ ಬರಲು ಸಾಧ್ಯವಾಗುತ್ತಿಲ್ಲ. ಇದು ಸರಿಯಾಗುತ್ತಿದೆಯೇ? ನೀವೇ ಹೇಳಿ. ನಂತರ ಅವರು ಏನು ಮಾಡುತ್ತಾರೆ? ಅವರ ಶರೀರವೂ ವಯಸ್ಸಾಗಿದೆ. ಅವರು ಮದುವೆಯನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆಗ ಅವರು ತಮ್ಮ ಅಂಗಡಿಯನ್ನೇ ತೆರೆಯಬೇಕಲ್ಲವೇ? ಅದರಲ್ಲಿ ಅವರು ಏನು ತಪ್ಪು ಮಾಡುತ್ತಿದ್ದಾರೆ? ಸರಿಯನ್ನೇ ಮಾಡುತ್ತಿದ್ದಾರೆ. ನಂತರ ಏನು ಮಾಡುತ್ತಾರೆ? ತಂದೆಯು ಏಕತೆಯ ಪಾಠ ಕಲಿಸಲು ಬಂದಿದ್ದಾರೆ, ಅನೇಕತೆಯನ್ನಲ್ಲ. ಅವರು ಎಲ್ಲರನ್ನೂ ಒಂದು ಸೂತ್ರದಲ್ಲಿ ಬಂಧಿಸಲು ಬಂದಿದ್ದಾರೆ. ಆದರೆ ನಿಧಾನವಾಗಿ ಮಕ್ಕಳಿಗೆ ಬಾಬಾ ಬಂದಿದ್ದಾರೆ ಎಂದು ತಿಳಿಸಿದಾಗ ಎಲ್ಲರೂ ಒಟ್ಟಾಗಿ ಬರುತ್ತಾರೆ. ಸರಿಯಲ್ಲವೇ ಮಕ್ಕಳೇ? ಹೌದು, ಎಲ್ಲರೂ ಒಬ್ಬೊಬ್ಬರಾಗಿ ಬಂಧಿಸಲ್ಪಡುತ್ತಾರೆ, ಒಂದೇ ಸೂತ್ರದಲ್ಲಿ ಬರುತ್ತಾರೆ. ಮತ್ತು ಅವರು ನಿಧಾನವಾಗಿ ತಂದೆಯನ್ನು ಭೇಟಿ ಮಾಡಲು ಖಂಡಿತ ಬರುತ್ತಾರೆ. ಆದರೆ ಈ ಕನ್ಯೆಯ ತನುವನ್ನು ತೆಗೆದುಕೊಳ್ಳುವುದು ಕೂಡ ಬಹಳ ಅಗತ್ಯವಾಗಿದೆ. ಇಲ್ಲದಿದ್ದರೇನಾಗುತ್ತಿತ್ತು? ಭಗವಂತರು ಬಂದರು ಮತ್ತು ಪುರುಷನನ್ನು ಮುಂದೆ ಇಟ್ಟರು ಎಂದು ಹೇಳುತ್ತಿದ್ದರಲ್ಲವೇ? ಅದಕ್ಕಾಗಿಯೇ ಬಾಬಾ ಸ್ತ್ರೀ ಪುರುಷ ಇಬ್ಬರಿಗೂ ಸಮಾನ ಸ್ಥಾನಮಾನ ಕೊಡುತ್ತಾರೆ. ಆದ್ದರಿಂದ ನಿಗದಿತ ರಥವನ್ನು ಗೃಹಸ್ಥಿಯದ್ದೇ, ಪತಿತರದ್ದೇ ಇಡುತ್ತಾರೆ. ಏಕೆಂದರೆ ಒಂದು ವೇಳೆ ಕನ್ಯೆಯನ್ನು ತೆಗೆದುಕೊಂಡರೆ ಕೇವಲ ಕನ್ಯೆಯರೇ ಬರುತ್ತಿದ್ದರು. ಯಾರಾದರೂ ಹೇಳುತ್ತಿದ್ದರು, ಈ ಕನ್ಯೆಗೇನು ಟೆನ್ಷನ್ ಇದೆ, ಇವರಿಗೆ ಮಕ್ಕಳನ್ನು ಸಾಕುವ ಜವಾಬ್ದಾರಿ ಇಲ್ಲವಲ್ಲ.
ಅದಕ್ಕೆ ಕುಳಿತು ಜ್ಞಾನ ಕೊಡುತ್ತಿದ್ದಾರೆ. ಹೀಗೆ ಹೇಳುತ್ತಿದ್ದರು ತಾನೇ. ಈಗ ನಮ್ಮನ್ನು ಯಾರೂ ಏನೂ ಹೇಳಲು ಸಾಧ್ಯವಿಲ್ಲ. ಯಾರು ಏನು ಹೇಳುತ್ತಾರೆ? ಮತ್ತು ನೋಡಿ, ಯಾವಾಗಲೂ ವೃದ್ಧರಲ್ಲೇ ಬರುತ್ತಾರೆ. ಯುವಕರ ಗಾಯನವಿಲ್ಲವಲ್ಲ. ಪ್ರಶ್ನೆ: ಬಾಬಾ, ಪ್ರತ್ಯಕ್ಷತೆ ಹೇಗೆ ಆಗುತ್ತದೆ? ಸಾಕಾರದಲ್ಲಿ ಆಗುತ್ತದೆಯೇ ಅಥವಾ ಸೂಕ್ಷ್ಮದಲ್ಲಿ ಆಗುತ್ತದೆಯೇ? ಉತ್ತರ: ಮಕ್ಕಳೇ, ಪ್ರತ್ಯಕ್ಷತೆಯು ಸಾಕ್ಷಾತ್ಕಾರದ ಮೂಲಕ ಆಗುತ್ತದೆ. ಸಾಕ್ಷಾತ್ತಾಗಿ ಕಾಣಿಸುತ್ತದೆ. ನೋಡಿ, ಅಜ್ಞಾನಿಗಳಿಗೆ ಅವರ ಭಕ್ತಿ ಮಾರ್ಗದ ರೂಪದಲ್ಲಿ ಕಾಣಿಸುತ್ತದೆ. ಅವರು ಬ್ರಹ್ಮನನ್ನು ಹೇಗೆ ಚಿತ್ರಿಸಿಕೊಂಡಿದ್ದಾರೋ, ಬ್ರಹ್ಮ ಹೀಗಿದ್ದಾನೆ ಎಂದು ಅವರು ಏನು ಕಲ್ಪನೆ ಮಾಡಿಕೊಂಡಿದ್ದಾರೋ ಅವರಿಗೆ ಆ ರೂಪದಲ್ಲಿ ಕಾಣಿಸುತ್ತದೆ. ಮತ್ತು ಜ್ಞಾನಿಗಳಿಗೆ ತಮ್ಮ ರೂಪದಲ್ಲಿ. ಯಾವುದು? ಮೊದಲಿನ ಮುಖ ಎಲ್ಲಿದೆ? ಮೊದಲಿನ ಮುಖ ಏನಿದೆಯೋ ಅವರಿಗೆ ಆ ರೂಪದಲ್ಲಿ ಕಾಣಿಸುತ್ತದೆ. ಅಜ್ಞಾನಿಗಳಿಗೆ ಆ ರೂಪದಲ್ಲಿ ಕಾಣಿಸುತ್ತದೆ. ಪ್ರತಿಯೊಬ್ಬರು ನೋಡಿದ ತಕ್ಷಣ ಇವರೇ ಬ್ರಹ್ಮ ಎಂದು ಹೇಳುತ್ತಾರೆ. ಈ ಸಾಕ್ಷಾತ್ಕಾರದ ಪಾತ್ರವು ಈಗ ನಡೆಯಲಿದೆ. ಆದ್ದರಿಂದ ಪ್ರತಿಯೊಂದು ಆತ್ಮಕ್ಕೂ ಸಾಕ್ಷಾತ್ಕಾರದ ಮೂಲಕ ಪ್ರತ್ಯಕ್ಷತೆ ಆಗುತ್ತದೆ. ನೋಡಿ ಮಕ್ಕಳೇ, ಕರ್ಮಾತೀತದ ವಿಷಯ ಹೇಳುವುದಾದರೆ, ಕರ್ಮಾತೀತ ಎಂದರೆ ಕರ್ಮದಿಂದ ಅತೀತ, ಸರಿತಾನೆ? ಈಗ ಕರ್ಮ ಎಂದರೆ ನಾವು ಶರೀರಕ್ಕೆ ಬಂದಿದ್ದೇವೆ, ಕೇವಲ ಅಷ್ಟೇ. ಹಾಗಾದರೆ ನಾವು ನಮ್ಮ ಶಿವಬಾಬನ ಬಗ್ಗೆ ಏನು ಹೇಳೋಣ? ಅವರು ಕರ್ಮ ಬಂಧನದಿಂದ ನ್ಯಾರ ಆಗಿದ್ದಾರೆ. ಆದರೆ ಶರೀರಕ್ಕೆ ಬಂದಾಗ ಉಸಿರಾಡುತ್ತಾರೆ. ಸ್ವಯಂ ಚಾಲಿತ ಪದ್ಧತಿ ನಡೆಯುತ್ತದೆ. ಈಗ ನಮ್ಮ ಬಾಬಾ ಬಂದಾಗ ನಡೆಯುತ್ತಾರೆ ಕೂಡ. ಆಗಾಗ ನಡೆಯುತ್ತಾರೆ ತಾನೆ? ಮೊದಲು ಸಾಕಾರದಲ್ಲಿ ಬಂದಾಗ ಅವರು ನಡೆಯುತ್ತಿದ್ದರು ಕೂಡ. ಮತ್ತು ಕೆಲವೊಮ್ಮೆ ಮಕ್ಕಳ ಜೊತೆ ಆ ಕರ್ಮವನ್ನು ಮಾಡುತ್ತಿದ್ದರು. ಅವರು ಶರೀರವನ್ನು ಧಾರಣೆ ಮಾಡಿದಾಗ ಸ್ವಲ್ಪ ಕರ್ಮವನ್ನು ಮಾಡುತ್ತಾರೆ, ಮಾತನಾಡುತ್ತಾರೆ ಕೂಡ. ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಮಕ್ಕಳ ದೂರು ಇರುತ್ತದೆ. ಭಗವಂತ, ನೀವೇನೋ ಬೇರೆಯಾಗಿ ಕುಳಿತಿದ್ದೀರಿ, ನಿಮಗೆ ಕೆಲಸದ ಟೆನ್ಷನ್ ಇಲ್ಲವಲ್ಲ? ಈ ಕಸ ಹೇಗೆ ಗುಡಿಸಬೇಕು ಎಂದು ನಿಮಗೇನು ಗೊತ್ತು? ಬಹಳಷ್ಟು ಮಕ್ಕಳು ಹೀಗೆ ಹೇಳುತ್ತಾರೆ. ಆದರೆ ಬಾಬಾ ಮೊದಲು ತನುವಿನಲ್ಲಿ ಬಂದಾಗ ಬಹಳಷ್ಟು ಮಕ್ಕಳ ಜೊತೆ ಬಹಳಷ್ಟು ಆಟ ಪಾಠಗಳು ನಡೆಯುತ್ತಿದ್ದವು. ಆದರೆ ನೀವು ಆ ಸಮಯದಲ್ಲಿ ತಂದೆಗೆ, ಬಾಬಾ ನೀವು ಸಂಪೂರ್ಣರಾಗಿದ್ದೀರಾ ಎಂದು ಕೇಳಿದರೆ ಆಗ ಆ ಪದ್ಧತಿಯೇ ಗೊಂದಲಕ್ಕೀಡಾಗುತ್ತದೆ. ಏಕೆಂದರೆ ತಂದೆಯು ಪತಿತ ಪಾವನ, ಅಂದರೆ ಪತಿತ ಪ್ರಪಂಚಕ್ಕೆ ಬಂದು ಪಾವನ ಮಾಡುವುದು. ಹೇಳುತ್ತಾರಲ್ಲವೇ, ಭಗವಂತ ವಿಷದ ಬಟ್ಟಲನ್ನು ಕುಡಿದನು ಎಂದು. ಇದೇ ಗಾಯನವಿದೆಯಲ್ಲವೇ? ವಿಷ ಎಂದರೇನು? ಕೆಟ್ಟತನಗಳ ಬಟ್ಟಲನ್ನು ಕುಡಿದನು. ಅವರು ಪೂರ್ತಿ ಸಂಪೂರ್ಣರಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವರಿಗೂ ಗಾಯನವಿದೆ. ಅವರು ವಿಷದ ಬಟ್ಟಲನ್ನು ಕುಡಿದರು ಎಂದು. ಹೌದು, ಗಂಟಲಿನವರೆಗೆ, ಇಲ್ಲಿಯವರೆಗೆ ನಿಂತಿತ್ತು, ಕೆಳಗೆ ಹೋಗಲಿಲ್ಲ. ಅದಕ್ಕಾಗಿಯೇ ನೀಲಕಂಠ ಎಂದು ಕರೆಯುತ್ತಾರೆ. ಆದ್ದರಿಂದ ಭಗವಂತ ಬಂದಾಗ ಈ ಪದ್ಧತಿಯನ್ನು ಬಳಸುತ್ತಾರೆ. ತಂದೆ ಹೇಳುತ್ತಾರೆ, ನಿನ್ನ ಕೈ ಕೊಡು ಮಗು ಎಂದು. ಮಗುವು ಇಷ್ಟು ಪವಿತ್ರವಾಗಿದ್ದರೆ ಅಷ್ಟು ಕೈ ಹಿಡಿದು ಅವರು ಹೊರತೆಗೆಯುತ್ತಾರೆ. ಅದಕ್ಕಾಗಿಯೇ ಅವರನ್ನು ಪತಿತ ಪಾವನ ಎನ್ನುತ್ತಾರೆ. ಮಗುವನ್ನು ಹಿಡಿದು ಮೇಲೆಳೆಯುತ್ತಾರೆ ಮತ್ತು ಆ ಮಗುವನ್ನು ಪಾವನರನ್ನಾಗಿ ಮಾಡುತ್ತಾರೆ. ಮತ್ತು ಅವರು ಬರುವುದೇ ಪತಿತ ಪ್ರಪಂಚದಲ್ಲಿ, ಪತಿತ ಶರೀರದಲ್ಲಿ. ಹಾಗಾದರೆ ನಮ್ಮ ಬಗ್ಗೆ ಈಗ ಏನು ಹೇಳೋಣ? ಹೌದು, ಸಂಪೂರ್ಣವಾಗಿ ಆತ್ಮವು ಪಾವನ ಯಾವಾಗ ಆಗುತ್ತದೆ? ಯಾವಾಗ ಅದು ಪರಮಧಾಮದಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಿರುತ್ತದೆಯೋ ಆಗ. ಆ ಸಮಯದಲ್ಲಿ ಅದರ ಅತ್ಯುನ್ನತ ಸ್ಥಿತಿ ಇರುತ್ತದೆ. ಅತ್ಯುನ್ನತ ಅಂದ್ರೆ ಶ್ರೇಷ್ಠ ಪವಿತ್ರತೆ. ಮಕ್ಕಳೇ, ಸೂಕ್ಷ್ಮವತನದಲ್ಲಿ ಕುಳಿತು ಕೂಡ ಕರ್ಮ ನಡೆಯುತ್ತದೆ. ಬಾಬಾ ಏನು ಸಕಾಶ್ ನೀಡುವ ಕರ್ತವ್ಯ ನೀಡಿದ್ದಾರೋ, ಹೊಸ ಪ್ರಪಂಚವನ್ನು ತರುವ ಕರ್ತವ್ಯ ಕೊಟ್ಟಿದ್ದಾರೋ, ಆ ಕಾರ್ಯವು ಬೆಳಕಿನ ಶರೀರದಿಂದ ವೇಗವಾಗಿ ತೀವ್ರವಾಗಿ ಸೇವೆಯಾಗುತ್ತದೆ. ಆದರೆ ಈ ಸಾಕಾರ ಶರೀರವು ಬಂಧನಕ್ಕೆ ಬರುತ್ತದೆ. ಕರ್ಮಾತೀತ ಎಂದರೆ ಈ ಶರೀರದಿಂದ ಮಾಡುತ್ತಿದ್ದ ಕರ್ಮಗಳಿಂದ ಅತೀತ, ಅವುಗಳಿಂದ ನ್ಯಾರ. ಪ್ರಪಂಚದ ಭಾಷೆಯಲ್ಲಿ ಕರ್ಮಾತೀತ. ಆದರೆ ಮೇಲೆ ವತನಕ್ಕೆ ಹೋದಾಗ
ಆ ಕರ್ಮ ಬೇರೆಯಾಗುತ್ತದೆ. ಅದು ಕೇವಲ ಒಂದು ಇಶಾರೆಯದ್ದಾಗುತ್ತದೆ. ಇಶಾರೆಯಿಂದ ನೋಡುವುದು, ಸೂಚನೆಯಿಂದ ಎಲ್ಲವನ್ನೂ ಮಾಡುವುದು, ಅದು ಬೇರೆಯೇ ಆಗಿದೆ. ಪ್ರಪಂಚದ ಭಾಷೆಯಲ್ಲಿ, ಈ ವಿಶ್ವದ ಭಾಷೆಯಲ್ಲಿ ಕರ್ಮಾತೀತ ಎಂದರೆ ಈ ಶರೀರ ಧಾರಣೆ ಮಾಡಿದ ಮೇಲೆ ಮಾಡಿದ ಕರ್ಮಗಳಾದ ಸ್ನಾನ ಮಾಡುವುದು, ಶರೀರವನ್ನು ಸ್ವಚ್ಛಗೊಳಿಸುವುದು, ಅಲಂಕರಿಸುವುದು, ಇವುಗಳೊಂದಿಗೆ ಯಾವುದೇ ಸಂಬಂಧವಿಲ್ಲದಿರುವುದು. ಈ ಎಲ್ಲಾ ಕರ್ಮಗಳಿಂದಲೂ ಮೇಲೆದ್ದರೂ ಅರ್ಥವಾಯಿತೆ? ಪಕ್ಕ ಅರ್ಥವಾಯಿತೆ? ಇನ್ನೂ ಪಕ್ಕ ಅರ್ಥ ಮಾಡಿಕೊಳ್ಳಿ. ಈ ಸಂಸಾರದ ಲೆಕ್ಕಾಚಾರದಂತೆ ಕರ್ಮಾತೀತ. ಈಗ ಒಂದು ವಿಷಯ ಹೇಳಲೇ? ಶರೀರ ಇರಲಿ ಅಥವಾ ಇಲ್ಲದಿರಲಿ, ಆದರೆ ನನ್ನ ಕಾರ್ಯ ನಿಲ್ಲುವುದಿಲ್ಲ ಎಂದು ಬಾಬಾ ಸಾಬೀತುಪಡಿಸುತ್ತಾರೆ. ಇದು ಬಾಬನ ಸಿದ್ಧಾಂತವಾಗಿದೆ. ಏಕೆಂದರೆ ಅವರು ಒಂದು ಪರಮ ಶಕ್ತಿಯಾಗಿದ್ದಾರೆ. ಅವರ ಜೊತೆ ಯಾರಾದರೋ ಇರಲಿ ಇಲ್ಲದಿರಲಿ ವ್ಯತ್ಯಾಸವಾಗುವುದಿಲ್ಲ. ಆದರೆ ಅವರು ತಮ್ಮ ಕಾರ್ಯವನ್ನು ಖಂಡಿತ ಮಾಡುತ್ತಾರೆ. ಸರಿ ತಾನೆ? ಒಳ್ಳೆಯದು ಮಕ್ಕಳೇ. ಇನ್ನು ಕೇಳಿ ಪ್ರಶ್ನೆ. ಬಾಬಾ ಸಾಕಾರವಾಣಿಯಲ್ಲಿ ನನಗೆ ಬ್ರಹ್ಮ ಬೇಕು ಎಂದು ಹೇಳಿದ್ದರು. ಹಾಗಾದರೆ ಪ್ರಜಾಪಿತ ಬ್ರಹ್ಮ ಕೂಡ ಖಂಡಿತ ಬೇಕು. ಸೂಕ್ಷ್ಮವತನವಾಸಿ ಬ್ರಹ್ಮನಲ್ಲಿ ನಾನು ಬರಲು ಸಾಧ್ಯವಿಲ್ಲ. ಇದರ ಅರ್ಥವೇನು ಬಾಬಾ? ಉತ್ತರ: ಖಂಡಿತವಾಗಿಯೂ ಸರಿಯಾದ ಪಾಯಿಂಟ್ ಕೇಳಿದ್ದೀರಿ. ನೋಡಿ ಮಕ್ಕಳೇ, ನಮ್ಮ ಪ್ರೀತಿಯ ಬಾಬಾ ಬಂದಾಗ ಮೊದಲು ಸೂಕ್ಷ್ಮವತನವನ್ನು ಸ್ಥಾಪಿಸುತ್ತಾರೆ ಮತ್ತು ಅದರಲ್ಲಿ ಒಬ್ಬ ಬ್ರಹ್ಮನನ್ನು ಸೃಷ್ಟಿಸುತ್ತಾರೆ. ಆ ಬ್ರಹ್ಮ ಹೇಗಿರುತ್ತಾರೆ ಎಂದರೆ ಸಂಪೂರ್ಣ ಬ್ರಹ್ಮ. ಆದರೆ ಸೃಷ್ಟಿಯನ್ನು ರಚಿಸಬೇಕಲ್ಲವೇ? ಆದ್ದರಿಂದ ಈ ಸೃಷ್ಟಿಯಲ್ಲಿ ಬ್ರಹ್ಮ ಬೇಕು. ಆ ಬ್ರಹ್ಮನಿಂದ ಅವರು ಈ ಸೃಷ್ಟಿಯನ್ನು ರಚಿಸಲು ಸಾಧ್ಯವಿಲ್ಲ. ಇಲ್ಲಿ ಒಬ್ಬ ಪ್ರಜಾಪಿತ ಅಂದರೆ ಮಣ್ಣಿನಿಂದ ಮಾಡಿದ ಬೊಂಬೆ ಬೇಕು. ಅರ್ಥವಾಗುತ್ತಿದೆ ತಾನೆ? ಇಲ್ಲಿ ಪ್ರಜಾಪಿತ ಬ್ರಹ್ಮ ಮತ್ತು ಆ ಬ್ರಹ್ಮ ಎಂದರೆ ಸೂಕ್ಷ್ಮವತನವಾಸಿ ಸಂಪೂರ್ಣ ಬ್ರಹ್ಮ. ಮೊದಲು ಕೇಳಿ, ಬ್ರಹ್ಮ ಇಬ್ಬರಿದ್ದಾರೆ. ಮೊದಲನೆಯವರು ಸೂಕ್ಷ್ಮವತನವಾಸಿ ಮತ್ತು ಯಾವಾಗ ಬಾಬಾ ನಮ್ಮನ್ನು ಶರೀರಕ್ಕೆ ಕಳುಹಿಸಿದರೋ ಮತ್ತು ಯಾವಾಗ ಧಾರಣೆ ಮಾಡಿದರೋ ಆಗ ಎರಡನೆಯವರು ಪ್ರಜಾಪಿತ ಬ್ರಹ್ಮ. ನೋಡಿ, ಪ್ರಾರಂಭದಲ್ಲಿ ಸಂದೇಶಿಗಳು ವತನಕ್ಕೆ ಹೋದಾಗ ಹೇಳುತ್ತಿದ್ದರು, ಬಾಬಾ ನಿಮ್ಮಂತೆಯೇ ಮುಖವಿರುವ ಇನ್ನೊಬ್ಬರು ಅಲ್ಲಿ ಕುಳಿತಿದ್ದಾರೆ ಎಂದು. ಹಾಗಾದರೆ ಹೌದು, ಖಂಡಿತ ಇದ್ದಾರೆ, ಮೇಲೆ ಕುಳಿತಿದ್ದಾರೆ. ಆದರೆ ಬಾಬಾ ಅವರಲ್ಲಿ ಬಹಳ ಹೊಳಪಿದೆ, ನಿಮ್ಮಲ್ಲಿ ಇನ್ನೂ ಹೊಳಪು ಬಂದಿಲ್ಲ. ಹೀಗೆ. ಹೌದು ಮಗು, ಸರಿಯಾಗಿ ಹೇಳುತ್ತಿದ್ದಾಳೆ. ಇನ್ನೂ ಹೊಳಪು ನನ್ನಲ್ಲಿ ಬಂದಿಲ್ಲ. ಪುರುಷಾರ್ಥವನ್ನು ಇನ್ನೂ ಜಾಸ್ತಿ ಮಾಡಿದರು ಮತ್ತು ಹೇಳುತ್ತಿದ್ದರು, ಬಾಬಾ ಇನ್ನೂ ಹೊಳಪನ್ನು ತಂದುಕೊಳ್ಳಿ. ಅಂದ್ರೆ ಮಕ್ಕಳು ಬಾಬನಿಗೆ ಹೇಳ್ತಿದ್ರಂತೆ, ಬಾಬಾ ಆ ಬ್ರಹ್ಮನಲ್ಲಿರುವಂತ ಹೊಳಪು ನಿಮ್ಮಲ್ಲಿ ಇನ್ನೂ ಬರಬೇಕು ಅಂತ. ಶರೀರ ಬಿಡುವುದಕ್ಕಿಂತ ಒಂದೆರಡು ದಿನಗಳ ಮೊದಲು ಮಕ್ಕಳು ಹೇಳತೊಡಗಿದರು, ಬಾಬಾ ಈಗ ನೀವು ಕೂಡ ಆ ಬ್ರಹ್ಮನಂತೆ, ವತನದಲ್ಲಿರುವ ಬ್ರಹ್ಮನಂತೆ ಹೊಳೆಯುತ್ತಿದ್ದೀರಿ ಎಂದು. ಈಗ ನೀವು ಅವರಂತೆಯೇ ಕಾಣಿಸುತ್ತಿದ್ದೀರಿ. ಒಳ್ಳೆಯದು, ಬಹಳ ಒಳ್ಳೆಯದು. ಮಗು ಬಹಳ ಬುದ್ಧಿವಂತಳಾಗಿದ್ದಳು, ಹುಷಾರಾಗಿದ್ದಳು. ಅಂದರೆ ಅವರಿಗೆ ಗೊತ್ತಿತ್ತು ಈಗ ಇವರು ಶರೀರ ಬಿಡಲಿದ್ದಾರೆ ಎಂದು. ಒಬ್ಬಿಬ್ಬರು ಸಂದೇಶಿಗಳಿರಲಿಲ್ಲ. ಮೊದಲು 4 ಜನ ಸಂದೇಶಿ ಮಕ್ಕಳಿದ್ದರು. ಒಳ್ಳೆಯ ಸಂದೇಶಿಗಳು ಯಾರು ನಿಖರವಾದ ಸಂದೇಶ ತರುತ್ತಿದ್ದರು. ನಂತರ ಶರೀರ ಬಿಟ್ಟ ತಕ್ಷಣ ಬಿಡುವುದಕ್ಕಿಂತ ಮೊದಲು ಅನಿಸಿತು, ಬಾಬಾ ನೀವು ಸಂಗಮ ಯುಗ 100 ವರ್ಷಗಳದ್ದು ಎಂದು ಹೇಳಿದ್ದೀರಿ. ಆದರೆ ವ್ಯವಹಾರ ಹೇಗೆ ನಡೆಯುತ್ತದೆ? ನಂತರ ಬಿಟ್ಟರು ಮತ್ತು ಪೂರ್ತಿ ನಿಶ್ಚಿಂತರಾದರು. ಹೇಗೆ ವತನದಲ್ಲಿ ತಮ್ಮ ಮುಖದಂತೆಯೇ ಒಬ್ಬರು ಕುಳಿತಿರುವುದನ್ನು ನೋಡಿದ್ದಾರೋ ಮತ್ತು ಆ ಶರೀರದಲ್ಲಿ ನಮ್ಮ ಬೆಳಕಿನ ಶರೀರವು ವಿಲೀನವಾದ ತಕ್ಷಣ ಸಂಪೂರ್ಣರಾದರು. ಈ ಸಂಪೂರ್ಣ ಸ್ಥಿತಿ 2 ಒಂದರಲ್ಲಿ ಸೇರಿಕೊಂಡವು, 2 ಅಂಟಿಕೊಂಡವು, ಆಗ ಸಂಪೂರ್ಣ ಎನ್ನುತ್ತಾರೆ. ಅಂಟಿಕೊಳ್ಳುವುದು ಎಂದರೆ ಅವರು ಅದರಿಂದ ಹೊರಬರಲು ಸಾಧ್ಯವಿಲ್ಲ ಎಂದಲ್ಲ, ಹೊರಬರಬಹುದು. ಮತ್ತು ಯಾವಾಗ ಅದರಲ್ಲಿ ಸಮಾವೇಶರಾಗುತ್ತಾರೋ ಆಗಲೇ
ಧರ್ಮರಾಜನ ಪಾತ್ರ ಶುರುವಾಗುತ್ತದೆ. ಆದರೆ ಎಲ್ಲಿಯವರೆಗೆ ಯಜ್ಞ ನಡೆಯುತ್ತಿದೆಯೋ ಅಲ್ಲವೇ 100 ವರ್ಷಗಳವರೆಗೆ, ಅಲ್ಲಿಯವರೆಗೇನಾಗುತ್ತದೆ, ನಾವು ಬರುವುದು ಹೋಗುವುದು ಇರುತ್ತದೆ. ಅವರು ಹೇಳುತ್ತಾರೆ, ಮಕ್ಕಳೇ 1 ಸೆಕೆಂಡಿನಲ್ಲಿ ಧರ್ಮರಾಜರಾಗಿ ಎಂದು. ಹಾಗಾದರೆ 1 ಸೆಕೆಂಡಿನಲ್ಲಿ ಪ್ರವೇಶಿಸುವುದು, ಅವರಲ್ಲಿ ಕುಳಿತುಕೊಳ್ಳುವುದು ಮಾಡಬೇಕಾಗುತ್ತದೆ, ಹೋಗಬೇಕಾಗುತ್ತದೆ. ಆ ಬ್ರಹ್ಮ ಬಹಳ ತೇಜಸ್ವಿಯಾಗಿದ್ದಾರೆ. ಅವರ ಸಂಸ್ಕಾರವನ್ನು ನಾವು ಈ ಸೃಷ್ಟಿಗೆ ತರಲು ಸಾಧ್ಯವಿಲ್ಲ. ಅಂದರೆ ಇಲ್ಲಿಗೆ ಬಂದಾಗ ಅಲ್ಲಿ ಎದ್ದು ಬರುವುದಿಲ್ಲ. ಆದರೆ ಯಾವಾಗ ಮಕ್ಕಳು ಭೋಗ ತೆಗೆದುಕೊಂಡು ಬರುತ್ತಾರೋ ಆಗ ಇಲ್ಲಿಯದ್ದೇ ಇಮರ್ಜ್ ಆಗುತ್ತದೆ. ಇದು 1 ಸೆಕೆಂಡ್ನ ಕೆಲಸ. ಬಹಳ ಆಳವಾದ ರಹಸ್ಯಗಳಿವೆ, ಬಹಳ ಗುಹ್ಯ ರಹಸ್ಯಗಳಿವೆ. ಕೇಳುತ್ತಾ ಇರಿ. ಕೇಳುತ್ತಾ ಇದ್ದರೆ ಬಹಳ ಮಜಾ ಬರುತ್ತದೆ. ಒಳ್ಳೆಯದು. ಮತ್ತೆ ಸಿಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ ಪಿತಾ ಬಾಪ್ ದಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಸ್ವಮಾನಧಾರಿ ಭವ. ಬಾಪ್ ದಾದಾರವರಿಗೆ 16,000 ಮಾಲೆಯ ಕೊನೆಯ ಮಣಿಯ ಮೇಲೆಯೂ ಹೆಮ್ಮೆ ಇದೆ. ಏಕೆಂದರೆ ಪಾರಸನಾಥ ತಂದೆಯ ಸಂಘದಲ್ಲಿ ಕಬ್ಬಿಣದಿಂದ ಪಾರಸ ಮಣಿಯಾಗಿ ಬದಲಾಗಿದ್ದಾರೆ. ಆದ್ದರಿಂದ ಎಂದಿಗೂ ಸ್ವಮಾನದಲ್ಲಿ ನಿಮ್ಮನ್ನು ಕಡಿಮೆ ಎಂದು ಭಾವಿಸಬೇಡಿ. ದೇಹದ ಅಹಂಕಾರಕ್ಕೆ ಬರಬೇಡಿ. ಸ್ವಮಾನದಲ್ಲಿ ಇರುವವರು ಎಂದಿಗೂ ಅಹಂಕಾರಕ್ಕೆ ಬರಲು ಸಾಧ್ಯವಿಲ್ಲ. ಅವರು ಸದಾ ನಿರ್ಮಾಣ ಚಿತ್ತರಾಗಿರುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.